ಕಾಶ್ಯಪಿ ನದಿಯ ಕತೆ. ಕಶ್ಯಪ ಮಹರ್ಷಿಗಳಿಗೆ 13 ಮಂದಿ ಹೆಂಡತಿಯರಿದ್ದರು. ದಿತಿ, ಅದಿತಿ, ಧನು, ದನಾಯು, ಪ್ರಾಧ, ಮುನಿ, ಸುರಸ, ಇಲ, ಕ್ರೋಧವಶ, ತಾಮ್ರ, ಸುರಭಿ, ವಿನತ, ಕದ್ರು ಇದು ಅವರ ಹೆಸರುಗಳು. ದಿತಿ ದೇವಿಯ ಮಕ್ಕಳು ದೈತ್ಯರು, ಅದಿತಿ ದೇವಿಯಿಂದ ಹುಟ್ಟಿದವರು ದೇವತೆಗಳು, ಧನುರ್ದೇವಿಯಿಂದ ದಾನವರು, ದನಾಯುವಿನಿಂದ ಸಿದ್ಧರು, ಪ್ರಾಧಾದೇವಿಯಿಂದ ಗಂಧರ್ವರು, ಮುನಿಯಿಂದ ಅಪ್ಸರಸಿಯರು, ಸುರಸಾದೇವಿಯಿಂದ ಯಕ್ಷರು, ನಾಗರು, ಇಲಾದೇವಿಯಿಂದ ವೃಕ್ಷ, ಲತಾ, ತೃಣಾದಿಗಳು, ಕ್ರೋಧವಶಾದೇವಿಯಿಂದ ಮಾಂಸಾಹಾರಿಗಳಾದ ದುಷ್ಟ ಮೃಗಜಾತಿಗಳು, ತಾಮ್ರಾಳಿಂದ ಅಶ್ವ, ಅಶ್ವತರ, ಗರ್ದಭ, ಶ್ಯೇನ, ಗೃಧ್ರಾದಿಗಳು, ಸುರಭಿಯಿಂದ ಗೋವುಗಳು, ವಿನತೆಯಿಂದ ಗರುಡ, ಅರುಣ, ಕದ್ರುವಿನಿಂದ ಸರ್ಪಜಾತಿಗಳು. ಇವಿಷ್ಟು ಕಶ್ಯಪ ಮಹರ್ಷಿಗಳ ಸಂತಾನ. ನವಬ್ರಹ್ಮರಲ್ಲಿ ಇವರು ಒಬ್ಬರು. ಲೋಕದ ಕಲ್ಯಾಣವನ್ನು ಬಯಸುತ್ತಾ ನವನವೀನ ಪ್ರಯೋಗಗಳಲ್ಲಿ ಆಸಕ್ತರಾದ ಕಶ್ಯಪ ಮಹರ್ಷಿಗಳು ಒಮ್ಮೆ ಮಹೋಗ್ರವಾದ ತಪಸ್ಸನ್ನು ಕೈಗೊಳ್ಳಲು ನಿರ್ಧರಿಸಿದರು. ಅರ್ಬುದ ಪರ್ವತವನ್ನೇರಿ ಮರ, ಗಿಡ, ಬಳ್ಳಿಗಳಿಂದ ದಟ್ಟೈಸಿ ರಮಣೀಯವಾಗಿರುವ ಸ್ಥಳವೊಂದನ್ನು ಆರಿಸಿ ಸುಂದರವಾದ ಆಶ್ರಮವನ್ನು ನಿರ್ಮಿಸಿ ಕಠಿಣವಾದ ವ್ರತ ನಿಷ್ಠೆಯಿಂದ ತಪಸ್ಸು ಮಾಡಲು ಉದ್ಯುಕ್ತರಾದರು. ಇದು ನೈಮಿಷಾರಣ್ಯವಾಸಿಗಳಾದ ಋಷಿಗಳಿಗೆ ತಿಳಿಯಿತು. ಕಶ್ಯಪರಿಂದ ಲೋಕಕ್ಕೆ ಮಹತ್ತರವಾದ ಕೊಡುಗೆಯನ್ನೇನಾದರೂ ಕೊಡಿಸಬೇಕೆಂಬ ಉದ್ದೇಶದಿಂದ ಅವರನ್ನು ಕಾಣಲು ಅರ್ಬುದ ಪರ್ವತಕ್ಕೆ ಬಂದರು. ಅದೇ ಸಂದರ್ಭದಲ್ಲಿ ಮಹರ್ಷಿಗಳು ತಪದಿಂದ ಬಹಿರ್ಮುಖರಾಗಿದ್ದರು. ಅತಿಥಿಗಳಾಗಿ ತನ್ನ ಆಶ್ರಮಕ್ಕೆ ಬಂದ ಋಷಿಗಳನ್ನು ಕಂಡ ಕಶ್ಯಪರು ಅವರೆಲ್ಲರನ್ನೂ ಅತ್ಯಂತ ಆದರದಿಂದ ಸ್ವಾಗತಿಸಿ ಕುಳ್ಳಿರಿಸಿ ಸತ್ಕರಿಸಿದರು. ಕಶ್ಯಪರ ಆತಿಥ್ಯವನ್ನು ಸ್ವೀಕರಿಸಿದ ಋಷಿಗಳು ಅವರಿಗೆ ವಿನಯದಿಂದ ಹೀಗೆಂದರು: ಮಹರ್ಷಿಯೇ, ಹಲವಾರು ವಿನೂತನ ಜೀವಸೃಷ್ಟಿಯನ್ನು ಮಾಡಿ ನಿಸರ್ಗದೊಳಗೆ ಅನಂತ ಶಕ್ತಿಯನ್ನು ತುಂಬಿರುವ ನೀನು ಎಲ್ಲವನ್ನೂ ತೊರೆದು ತಪೋನಿರತನಾಗಿರುವೆ. ನಿನ್ನ ತಪಶಕ್ತಿಯನ್ನು ಲೋಕದ ಕ್ಷೇಮಕ್ಕಾಗಿ ವಿನಿಯೋಗಿಸಬೇಕೆಂದು ವಿನಂತಿಸಲು ಬಂದಿದ್ದೇವೆ. ಶಿವನ ಜಟೆಯಲ್ಲಿರುವ ದೇವಗಂಗೆಯನ್ನು ಈ ಪ್ರದೇಶದಲ್ಲಿ ಹರಿಯಿಸಿದರೆ ಅದರಿಂದ ಲೋಕದ ಜೀವಜಾಲಗಳಿಗೆ ತುಂಬ ಪ್ರಯೋಜನವಾಗುತ್ತದೆ ಎಂದರು. ನಾವೆಷ್ಟೇ ಬಾಹ್ಯ ಪ್ರಗತಿಯನ್ನು ಸಾಧಿಸಿದರೂ ಕುಡಿಯಲು ಶುದ್ಧ ನೀರು, ಉಸಿರಾಡಲು ಪರಿಶುದ್ಧ ಗಾಳಿ ಇಲ್ಲದೆ ಹೋದರೆ ನಮ್ಮ ಗತಿಯೇನು? ಮನುಷ್ಯರು ಮಾತ್ರವಲ್ಲ, ಉಳಿದ ಜೀವಿಗಳ ಅವಸ್ಥೆ ಏನಾದೀತು? ಮರಗಿಡಗಳು ನಾಶವಾದರೆ ಭೂಮಿಯ ಸ್ಥಿತಿ ಏನು? ಅದಕ್ಕಾಗಿ ಪುರಾಣ ಕಥನಕಾರರಾದ ನೈಮಿಷಾರಣ್ಯದ ಋಷಿಗಳು ನದಿಯನ್ನೇ ಕರೆಸಲು ವಿನಂತಿಸಿದರು. ಋಷಿಗಳ ಮಾತು ಕಶ್ಯಪರಿಗೆ ಸರಿ ಎನ್ನಿಸಿತು. ಅವರು ಋಷಿಗಳನ್ನು ಸ್ನೇಹದಿಂದ ಬೀಳ್ಕೊಟ್ಟು ತಾನು ಶಿವನ ಕುರಿತು ಉಗ್ರವಾದ ತಪಸ್ಸನ್ನು ಕೈಗೊಂಡರು. ಅನೇಕಾನೇಕ ವರ್ಷಗಳ ಕಶ್ಯಪರ ಕಠಿಣವಾದ ತಪಸ್ಸಿಗೆ ಶಿವನು ಪ್ರತ್ಯಕ್ಷನಾಗಿ ತಪಸ್ಸಿನ ಉದ್ದೇಶವೇನೆಂದು ಕೇಳಿದನು. ಕಶ್ಯಪರು ವಿನಯದಿಂದ ಶಿವನಿಗೆ ವಂದಿಸಿ, ಪರಮೇಶ್ವರ, ನಿನ್ನ ಜಟೆಯಲ್ಲಿರುವ ಗಂಗೆಯನ್ನು ನನ್ನ ಆಶ್ರಮದ ಪ್ರದೇಶದಲ್ಲಿ ಹರಿಯಿಸು ಎಂದು ಬೇಡಿಕೊಂಡನು. ಮಹರ್ಷಿಗಳ ಕೇಳಿಕೆಯನ್ನು ಮನ್ನಿಸಿದ ಮಹಾದೇವನು ಹಾಗೆಯೇ ಆಗಲಿ ಎಂದು ಜಟೆಯಿಂದ ಒಂದು ಕೂದಲನ್ನು ತುಸು ಸಡಿಲಿಸಿ ಗಂಗೆಯನ್ನು ಹೊರಕ್ಕೆ ಹರಿಯಲು ಬಿಟ್ಟನು. ಗಂಗೆಯು ಶಿವನ ಜಟೆಯಿಂದ ಧುಮ್ಮಿಕ್ಕಿದಳು. ಭೂಮಿಯನ್ನು ಗಂಗಾಜಲ ಸ್ಪರ್ಶ ಮಾಡಿದಾಗ ಅಲ್ಲೊಂದು ನದಿ ಹುಟ್ಟಿ ಹರಿಯಿತು. ಅದನ್ನು ನೋಡಲೆಂದು ನೈಮಿಷಾರಣ್ಯದಿಂದ ಋಷಿಗಳು ಓಡಿ ಬಂದರು. ನಿರ್ಮಲವಾದ ನೀರಿನಿಂದ ಸುಂದರವಾಗಿ ಪ್ರವಹಿಸುವ ನದಿಯನ್ನು ಕಂಡು ಸಂತೋಷಪಟ್ಟರು. ಕಶ್ಯಪರ ತಪದ ಪ್ರಭಾವದಿಂದ ಭೂಮಿಗಿಳಿದ ಗಂಗೆಯನ್ನು ಅವರೆಲ್ಲರೂ ಕಾಶ್ಯಪಿ ಎಂದು ಕರೆದರು. ಇದು ಕಾಶ್ಯಪಿ ನದಿಯ ಕತೆ.